ಎಲ್ಲರಿಗೂ ನಮಸ್ಕಾರ. ಈ ವರ್ಷದ ಮೊದಲ ಸೂರ್ಯಗ್ರಹಣವು ಫೆಬ್ರವರಿ 17ನೇ ತಾರೀಕು 2026ನೇ ಇಸ್ವಿ ಮಂಗಳವಾರ ಸಂಭವಿಸಲಿದೆ. ಇದನ್ನು ನಾವು ಕಂಕಣ ಸೂರ್ಯಗ್ರಹಣ ಅಂತಲೂ ಕೂಡ ಕರಿತೀವಿ. ಈ ವರ್ಷ ಸೂರ್ಯಗ್ರಹಣವು ವಿಶ್ವದ ಬಹುತೇಕ ಭಾಗಗಳಲ್ಲಿ ಗೋಚರಿಸುತ್ತದೆ. ಯಾವ ರೀತಿ ಗೋಚರಿಸುತ್ತದೆ ಎಂದರೆ ಬೆಂಕಿಯ ಉಂಗುರದಂತೆ ಸೂರ್ಯನ ಅಂಚುಗಳು ಪ್ರಕಾಶಮಾನವಾಗಿ ಕಾಣ್ತಾ ಇರುತ್ತೆ. ಇದನ್ನು ನಾವು ಇಂಗ್ಲೀಷಲ್ಲಿ ರಿಂಗ್ ಆಫ್ ಫೈರ್ ಅಂತಲೂ ಕೂಡ ಹೇಳ್ತೀವಿ. ನಮ್ಮ ಭಾರತದ ಕಾಲಮಾನದ ಪ್ರಕಾರ ಸೂರ್ಯಗ್ರಹಣವು ಮಧ್ಯಾಹ್ನ 3:26 ಪ್ರಾರಂಭವಾಗಿ ಸಂಜೆ 7:57 ಮುಕ್ತಾಯಗೊಳ್ಳುತ್ತದೆ. ಒಟ್ಟಾರೆ ಸುಮಾರು 4:32 ಕಾಲ ಈ ಗ್ರಹಣವು ನಡೆಯುತ್ತದೆ. ಈ ಗ್ರಹಣದ ಗರಿಷ್ಠ ಹಂತ ಸಂಜೆ 5:42 ಸಂಭವಿಸುತ್ತದೆ. ವರ್ಷದ ಮೊದಲ ಸೂರ್ಯಗ್ರಹಣ ಏನು, ಯಾವ ರೀತಿ ಅಂತ ಹೇಳೋದಾದರೆ, ಫೆಬ್ರವರಿ 17ರಂದು ಗೋಚರಿಸುವ ಸೂರ್ಯಗ್ರಹಣದಲ್ಲಿ ಚಂದ್ರ ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳೋದಿಲ್ಲ. ಸೂರ್ಯನ ಮಧ್ಯಭಾಗವನ್ನು ಮಾತ್ರ ಮರೆಮಾಚ್ತಾನೆ. ಹಾಗಾಗಿ ಸುತ್ತಲೂ ಸೂರ್ಯನ ಬೆಳಕು ಉಂಗುರಾಕಾರದಲ್ಲಿ ಗೋಚರಿಸುವಂತೆ ಮಾಡುತ್ತೆ. ಹಾಗಾಗಿ ಇದು ಅತ್ಯಂತ ಅದ್ಭುತ ಹಾಗೂ ಅಪರೂಪದ ಖಗೋಳ ದೃಶ್ಯವಾಗಿದೆ. ಗ್ರಹಣದ ಮುಖ್ಯ ವಿವರ ಏನಂತ ಹೇಳಿದ್ರೆ, ದಿನಾಂಕ ಫೆಬ್ರವರಿ 17ನೇ ತಾರೀಕು 2026 ಮಂಗಳವಾರ ಈ ಗ್ರಹಣ ಸಂಭವಿಸುತ್ತದೆ. ಗ್ರಹಣದ ಪ್ರಕಾರ ಕಂಕಣ ಸೂರ್ಯಗ್ರಹಣವಾಗಿರುತ್ತೆ. ಈ ಗ್ರಹಣದಲ್ಲಿ ಸೂರ್ಯನ ಮೇಲೆ ಚಂದ್ರನ ಪ್ರಭಾವ ಬೀರುತ್ತೆ. ಅಂದರೆ ಸೂರ್ಯನನ್ನು ಸುಮಾರು 92-96% ಭಾಗ ಚಂದ್ರ ಮುಚ್ಚುತ್ತಾನೆ. ಈ ಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತದೆ ಅಂತ ಹೇಳೋದಾದರೆ, ಈ ಗ್ರಹಣ ಮುಖ್ಯವಾಗಿ ಅಂಟಾರ್ಟಿಕಾ ಖಂಡದಲ್ಲಿ ಮಾತ್ರ ಸಂಪೂರ್ಣವಾಗಿ ಗೋಚರಿಸುತ್ತದೆ. ಹಾಗೆ ಈ ಗ್ರಹಣವು ದಕ್ಷಿಣ ಅಮೆರಿಕದಲ್ಲಿರುವಂತಹ ದಕ್ಷಿಣ ತುದಿಯಲ್ಲಿರುವ ಅರ್ಜೆಂಟೀನಾ ಮತ್ತು ಚಿಲಿ, ದಕ್ಷಿಣ ಆಫ್ರಿಕಾ, ಮೊಜಾಂಬಿಕ್, ಮಡಗಾಸ್ಕರ್, ಅಟ್ಲಾಂಟಿಕ್, ಪೆಸಿಫಿಕ್ ಭಾಗಗಳಲ್ಲಿ ಮಾತ್ರ ಕಾಣಬಹುದು ಅಂತ ಹೇಳಲಾಗಿದೆ. ಆದ್ದರಿಂದ ದಕ್ಷಿಣ ಮಹಾಸಾಗರದ ಭಾಗಗಳಲ್ಲಿ ಮಾತ್ರ ಈ ಗ್ರಹಣವು ಗೋಚರಿಸಲಿದೆ. ಹಾಗೆ ಈ ಗ್ರಹಣವನ್ನು ಜನರು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅಂತಲೂ ಕೂಡ ಹೇಳಲಾಗಿದೆ. ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನಂತ ಅಂದರೆ ಇಲ್ಲ. ಯಾಕಂದರೆ ಭಾರತದಲ್ಲಿ ಈ ಬಾರಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ. ಈ ಗ್ರಹಣದ ಅದ್ಭುತವಾದ ದೃಶ್ಯವನ್ನು ಭಾರತೀಯರು ನೇರವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ ಈ ಗ್ರಹಣದ ದೃಶ್ಯವನ್ನು ನೇರ ಪ್ರಸಾರ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಮಾಹಿತಿಯು ಈ ವರ್ಷ ಗೋಚರಿಸುವ ಮೊದಲ ಸೂರ್ಯಗ್ರಹಣದ್ದಾಗಿರುತ್ತೆ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.